ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗೈಸ್. ಸೊ ಇವತ್ತು ಆ್ಯಕ್ಚುಲಿ ತಿಂಡಿಗೆ ರಿತಿಕ್ಷನ್ಗೆ ಹೋಟ್ಲಲ್ಲೇ ತಂದು ಕೊಟ್ಟು ಕಳಿಸಿದ್ದೀನಿ ಸ್ಕೂಲ್ಗೆ. ಇನ್ನು ಕೆಲಸದ್ದು ಮನೆ ಕೆಲಸದ ಕಡೆ ಟೆನ್ಷನ್ ಇರೋದ್ರಿಂದ ಏನೋ ಮಾಡ್ಕೊಂಡು ತಿನ್ನೋದಕ್ಕೂ ಆಗ್ತಾಯಿಲ್ಲ. ಲೋಕಿ ಇವತ್ತು ಆಲ್ರೆಡಿ ಈಗ ಬೆಳಗ್ಗೆಯಿಂದ ಒಂದು ಸ್ವಲ್ಪ ನಿಮ್ಗೆ ಲಾಸ್ಟ್ ಬ್ಲಾಗಲ್ಲೇ ನಾನು ಶೇರ್ ಮಾಡಿದ್ದೀನಿ. ಸೊ ಕೋರ್ಟಿಗೆ ಹೋಗೋದಿತ್ತು ಅಂತ ಹೇಳಿ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಇನ್ನು ಈಗ ಹೊಲದತ್ರ ಕೂಡ ಹೋಗಬೇಕು. ಹೊಲದತ್ರ ಹೋಗಿ ಸ್ವಲ್ಪ ಪೈಪ್ ಜೋಡಿಸೋದೆಲ್ಲ ಇದೆ, ಹೋಗೋಣ ಅಂತ ಹೇಳಿದ್ದಾರೆ. ಇನ್ನು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಸಂತೆಗಳಿಗೆ ಹೋದರೆ ಅದು ಇದು ಎರಡೂ ಆಗಲ್ಲ ಅಂತ ಹೇಳಿ, ಸೊ ಅಡುಗೆ ಏನು ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ನೋಡ್ತಿರ್ಬೋದು. ನಾನಂತೂ ಈಗ ಒಂದು ಸ್ವಲ್ಪ ಅನ್ನ ಇತ್ತು ಬೆಳಗ್ಗೆದೆ, ಅಂದರೆ ಅದನ್ನೇ ಲೋಕಿ ಏನು ಆ್ಯಕ್ಚುಲಿ ಮ್ಯಾಗಿ ಎಲ್ಲ ತಿನ್ನಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಅನ್ನ ಇದೆ, ಉಳಿದಿರೋ ಅನ್ನ ಅದೇ ತಿನ್ಕೋತೀನಿ ನಾನು ಅಂತ ಹೇಳಿದ್ರು. ಇನ್ನು ನನ್ನೊಬ್ಳಿಗೆ ಈಗ ಇನ್ನೇನು ಅಡುಗೆ ಮಾಡೋದು ಅಂತ ಹೇಳಿ ನಾನು ಮ್ಯಾಗಿ ಮಾಡ್ಕೊತಾ ಇದ್ದೀನಿ. ಈಗ ಮಾಡಿಕೊಂಡು ತಿಂದು ಇಲ್ಲಿಂದ ಹೊರಡಬೇಕು. ಕೋರ್ಟು ಕೂಡ ಏನಾಯಿತು ಅಂತ ಕೇಳಿಲ್ಲ, ಮ್ಯಾಗಿ ಮಾಡೋಕ್ಕೆ ಇಟ್ಟಿದ್ದೀನಿ. ಕೇಸ್ ಯಾವ ಹಂತಕ್ಕೆ ಬಂದಿದೆ ಅನ್ನೋದನ್ನು ಕೇಳಬೇಕು ಬಂದ ತಕ್ಷಣ. ಈಗ ಬಂದ ತಕ್ಷಣ ಮನೆ ಹತ್ರ ಕಳಿಸಿದ್ದೀನಿ. ಬೆಳಗ್ಗೆ ನಾನು ಒಂದು ಕೆಲಸ ಮಾಡಿಸಿದ್ದೆ. ಆ ಕೆಲಸ ಎಲ್ಲ ಸ್ಟೂಲ್ ಹಾಕ್ಕೊಂಡು ಹತ್ತಿ ನೋಡಬೇಕು. ಸೊ ಹತ್ತಿ ನೋಡು, ನನಗೆ ಬಿದ್ದಾಗಿಂದ ಸ್ವಲ್ಪ ಮೇಲೆ ಹತ್ತಕ್ಕೆ ಹೆದರ್ತೀನಿ. ಈಗ ಅಂದರೆ ಹೆದರ್ತೀನಿ ಅನ್ನೋದಕ್ಕಿಂತ ಏನು ಗ್ರಿಪ್ ಇಲ್ಲ. ಆವಾಗ ಒಂದ್ಸಲಿ ಬಿದ್ದಿದ್ನಲ್ಲ, ಸೊ ಅದೇ ಮೈಂಡಲ್ಲಿ ಇರುತ್ತೆ. ಮತ್ತು ಎಲ್ಲಿ ಬೀಳ್ತೀನೋ, ಮತ್ತು ಟೈಲ್ಸ್ ಎಲ್ಲ ಸ್ವಲ್ಪ ಸಾಫ್ಟ್ ಇರುತ್ತಲ್ಲ, ಏನಾದರೂ ಸಪೋರ್ಟ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಭಯ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಕ್ರಾಸ್ ಚೆಕ್ ಮಾಡ್ಕೊಂಬ ಅಂತ ಹೇಳಿದ್ದೀನಿ. ಯಾಕಂದರೆ ಮತ್ತೆ ಬೆಳಗ್ಗೆ ಬಂದಾಗ ಅಕಸ್ಮಾತ್ ಮಾಡಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತಲ್ವ. ನಾನಿದ್ದಾಗ ನಾನು ಏನು ನೋಡ್ಕೊಂಡಿದ್ದೀನೋ ಅದಷ್ಟು ಮಾಡಿದ್ದೀನಿ. ಬಟ್ ಮೇಲೆ ಹತ್ತೋವಂಥದ್ದೆಲ್ಲ ನೋಡ್ಕೊಳಕ್ಕಾಗಲ್ಲ, ಹಂಗಾಗಿ ಚೆಕ್ ಮಾಡ್ಕೊಂಬ ಅಂತ ಹೇಳಿದ್ದೀನಿ. ಇನ್ನು ಈ ಕಡೆ ಮ್ಯಾಗಿ ಮಾಡ್ತಾ ಇದ್ದೀನಿ. ಮ್ಯಾಗಿ ಮಾಡ್ಕೊಂಡು ತಿಂದು ಹೋಗಬೇಕು. ಬಂದ ತಕ್ಷಣ ಈಗ ತಿನ್ನೋದಷ್ಟೇ ಬಾಕಿ ಇರೋದು. ತಿಂದ್ಬಿಟ್ಟು ಹೊಲದ ಹೋಗಿ ಏನೇನು ಕೆಲಸ ನಡೆಯುತ್ತೆ ಅಂತ ತೋರಿಸ್ತೀನಿ. ಇನ್ನು ಲೋಕಿ ಉಳ್ದಿದ್ದ ಅನ್ನನ ಊಟ ಮಾಡಿಕೊಂಡು ಇನ್ನು ಮನೆ ಹತ್ರ ಚೆಕ್ ಮಾಡ್ಕೊಂಬರ್ತೀನಿ, ನೀನು ಅಷ್ಟರಲ್ಲಿ ಮ್ಯಾಗಿ ತಿನ್ಕೊ ಅಂತ ಹೇಳಿ ಹೋದ. ಇನ್ನು ನಾನು ತಿನ್ಕೊಂಬರೋ ಅಷ್ಟರಲ್ಲಿ ನೋಡಿ, ಇದು ನಾನು ಆಗಲೇ ಹೇಳಿದೆ, ಮನೆ ಫುಲ್ಲು ಕಂಪ್ಲೀಟ್ ಆಯಿತು ವುಡ್ ಕೆಲಸ ಅಂತ. ಬಟ್ ಆದರೆ ಲಾಸ್ಟ್ ಮೇಲ್ಗಡೆ ಮನೆಯಲ್ಲಿ, ನಾವಿರೋ ಮನೆಯಲ್ಲಿ ಮೇಲ್ಗಡೆ ಟಿ ವಿ ಸ್ಟ್ಯಾಂಡ್ ಮೇಲೆ ವುಡ್ ಶೀಟೇ ಅಂಟಿಸಿರಲಿಲ್ಲ. ಇನ್ನು ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಇನ್ನು ಆ ಕಡೆ ಈ ಕಡೆ ಮತ್ತು ಅದೆಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡಿಕೊಂಡು ಈಗ ಅದನ್ನು ಅಂಟಿಸ್ತಾ ಇದ್ದಾರೆ. ಈ ಮನೆ ಕಟ್ಟಬೇಕಾದ್ರೆ ಪ್ರತಿಯೊಂದು ಚೆಕ್ ಮಾಡುತ್ತಾನೆ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನೋಡಿ ಈ ಥರ ಆಗುತ್ತೆ. ಅಕಸ್ಮಾತ್ ಏನಾದರೂ ಅಲ್ಲಿ ಅಂಟಿಸಿರಲಿಲ್ಲ ಅಂದರೆ ಅದು ಮರದ ಪೀಸ್ ಮೇಲೆ ಏನಾದರೂ ಧೂಳು ಬಿದ್ರೂ ಒರೆಸ್ಕೊಳಕ್ಕಾಗಲ್ಲ. ಈ ಥರ ಸಾಫ್ಟ್ ಶೀಟ್ ಇದ್ದರೆ ಏನಾದರೂ ಕ್ಲೀನ್ ಮಾಡ್ಕೊಳಕ್ಕೆ ನಮಗೂ ಈಸಿ. ಸೊ ನಾನು ಏನು ಕೇಳ್ತೀನಿ ಅಂದರೆ, ಹೊಸದಾಗಿ ಮನೆ ಕಟ್ಟಬೇಕಾದ್ರೆ ಪ್ರತಿಯೊಂದು ಚೆಕ್ ಮಾಡಿ. ಅವ್ರು ಬೇಕು ಅಂತ ಮಾಡಿರಲ್ಲ, ಬಟ್ ಆದರೂ ಈ ಥರ ಮಿಸ್ಟೇಕ್ ಆಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಕೆಲಸ ಮಾಡೋಷ್ಟರಲ್ಲಿ ಅವನ್ನೆಲ್ಲ ಚೆಕ್ ಮಾಡಿಕೊಂಡು ಇನ್ನು ಅಲ್ಲಿಂದ ಸ್ಟ್ರೈಟ್ ಹೊಲದತ್ರ ಬಂದ್ವಿ. ಹೊಲದತ್ರ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಇನ್ನು ಹೊಲದತ್ರ ಹೋಗಿದ ತಕ್ಷಣ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಲೋಕಿ ನೋಡಿ. ಗಣಸಿಯಿಂದ ಪೈಪೆಲ್ಲ ತೊಗೊಂಡೋಗಿದ್ವಲ್ಲ, ಅದೆಲ್ಲ ಜೋಡಿಸಿಟ್ಟು ಚೀಲದಲ್ಲಿ ತೊಗೊಂಡೋಗಿದ್ದೆಲ್ಲ ಹೊಲದತ್ರ ಇಟ್ಕೋತಾ ಇದ್ದಾನೆ. ಇನ್ನು ಪೈಪು ಆ್ಯಕ್ಚುಲಿ ಲೋಕಿ ತೊಗೊಂಡೋದ, ಅಲ್ಲಿ ಕಾಣಿಸ್ತಿರ್ಬೋದು. ಅಲ್ಲಿ ಲೋಕಿ ಮತ್ತು ಸ್ವಾಮಿ ಇಬ್ಬರು ಪೈಪೆಲ್ಲ ಕಟ್ ಮಾಡಿ ಕಾಲರ್ ಬೆಂಡ್ ಮಾಡಿ ಇಡ್ತಾ ಇದ್ದಾರೆ. ಇನ್ನು ಇಲ್ಲೆಲ್ಲ ಹೊಲಕ್ಕೆ ಪೈಪ್ ಜೋಡಿಸಿದ್ದಾಗಿದೆ ನೋಡಿ. ಈ ಕಡೆದು ಒಂದು ಹೊಲ ಫುಲ್ಲು ಜೋಡಿಸಿದ್ದಾರೆ. ಬಟ್ ಆ ಕಡೆ ಹೊಲ ನಮ್ದು ಅಲ್ಲಿಂದ ಇಲ್ಲಿವರೆಗೂ ಇರೋದ್ರಿಂದ, ಸೊ ಅಲ್ಲಿಂದ ನೀರು ಡೈರೆಕ್ಟ್ ಇಲ್ಲಿಗೆ ಆಗಲ್ವಲ್ಲ. ಸೊ ಹಾಗಾಗಿ ಸೆಂಟ್ರಲ್ಲಿ ಕಾಲರ್ ತೊಗೊಳ್ತಾ ಇದ್ದಾರೆ. ಬಿಸಿಲು ಹೆಂಗಿದೆ ಅಂದರೆ, ಇಷ್ಟು ದಿನ ಚಳಿ ಅಂತ ಇದ್ವಿ, ಈಗ ತುಂಬಾ ಬಿಸಿಲು ಸ್ಟಾರ್ಟ್ ಆಗಿದೆ, ತಡೆಯೋಕ್ಕಾಗ್ತಾಯಿಲ್ಲ. ಸೊ ಹಂಗಾಗಿ ಲೋಕಿ ನಾನೇ ಮಾಡ್ಕೊತೀನಿ ಅಲ್ಲೇ ಇರು ಅಂತ ಹೇಳಿ ಲೋಕಿ ಮತ್ತು ಸ್ವಾಮಿ ಇಬ್ಬರು ಮಾಡ್ಕೊತಾ ಇದ್ದಾರೆ. ನಾನು ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಬಿದ್ದೇ ಹೋಗ್ತೀನಿ, ಏನೋ ಗೊತ್ತಿಲ್ಲ ಗೈಸ್. ಅಷ್ಟು ಥರ ವಿಪರೀತ ಅಂದರೆ ವಿಪರೀತ ಬಿಸಿಲಿದೆ. ಇದನ್ನೆಲ್ಲ ಮುಗಿಸ್ಕೊಂಡು ಕಾಲರ್ ಬೆಂಡ್ ಹಾಕ್ಕೊಂಡು ಹೋಗೋ ಅಷ್ಟರಲ್ಲಿ ಸಂಜೆ 5 ಗಂಟೆ ಆಗುತ್ತೆ. ಅಷ್ಟರಲ್ಲಿ ರಿತಿಕ್ಷಾನು ಬರ್ತಾಳೆ. ಬಟ್ ಅಷ್ಟಿಲ್ಲ, 5 ಗಂಟೆವರೆಗೂ ಕೆಲಸ ಇದೆ. ಕಾಲರ್ ಬೆಂಡು ಆ ಥರ ಎಲ್ಲ ಹಾಕ್ಕೊಳೋದು. ಈ ಕಡೆ ಈಗ ಕಂಪ್ಲೀಟ್ ಒಂದು ಹೊಲ ಮುಗಿಸಿದ್ದಾರೆ ನೋಡ್ತಿರ್ಬೋದು. ಫುಲ್ಲು ಒಂದು ರೌಂಡು. ಆ ಕಡೆ ಹೊಲದಿಂದ
ಅಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ. ಆ ಕಡೆ ಹೊಲದಿಂದ ಜಾಯಿನ್ ಮಾಡ್ಕೊಂಡು ಬರ್ತಿದ್ದಾರೆ. ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ಯಾವ ಥರ ಮಾಡ್ತಿದ್ದಾರೆ ಅಂತ. ಒಂದಷ್ಟು ಜನ ನಿಜ ಹೇಳಿದ್ರು ನಂಬಲ್ಲ ಗೈಸ್. ಏನು ಗೊತ್ತಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಇರೋರೆಲ್ಲ ಹೆಂಗೆ ಅಂದರೆ, ನಿಜ ಹೇಳಿದ್ರೆ ಜನ ನಂಬಲ್ಲ ಅಂತಾರೆ, ಸುಳ್ಳು ಹೇಳಿದ್ರೆ ಜನ ನಂಬ್ತಾರೆ. ನಾನು ರೈತನ್ನೇ ಮದುವೆ ಆಗಿರೋದು ಅಂದರೆ ಒಂದಷ್ಟು ಜನ ಸುಮ್ಮನೆ ಶೋಕಿಗೆ ಹೇಳ್ತೀರಾ, ಯಾರು ಆಗ್ತಾರೆ, ಯಾವುದೋ ಬೆಂಗಳೂರಲ್ಲಿ ಇರ್ತೀರಾ, ಲೈಕ್ಸ್ಗೋಸ್ಕರ ಫಾಲೋವರ್ಸಿಗೋಸ್ಕರ ಆ ಥರ ಹೇಳ್ತೀರಾ ಅಂತಾರೆ. ಬಟ್ ಯಾರಾದರೂ ಸುಳ್ಳು ಹೇಳ್ಬೋದು, ಬಟ್ ನನ್ನ ಗಂಡ ಅಲ್ವೇ ಅಲ್ಲ ಅಂತ ಹೇಳೋಕ್ಕಾಗುತ್ತಾ? ಎಂಥ ಜನ ಇದ್ದಾರಪ್ಪ. ಸೊ ನೋಡಿ, ನನ್ನ ಗಂಡನೂ ಅಲ್ಲಿದ್ದಾನೆ, ಅವರು ಮಾಡ್ತಾಯಿದ್ದಾನೆ. ಬನ್ನಿ ತೋರಿಸ್ತೀನಿ. ಇನ್ನು ನಿಮಗೆ ಕಾಣಿಸ್ತಿದೆಯಲ್ಲ, ಈಗ ಆ ಕಡೆ ಹೊಲದಿಂದ ಈ ಕಡೆ ಹೊಲದವರೆಗೂ ನೀರು ಕನೆಕ್ಷನ್ ತೊಗೋಬೇಕು. ಸೊ ಆ ಹೊಲದಿಂದ ಈ ಹೊಲಕ್ಕೆ ಒಂದೇ ಸಲ ನೀರು ಬರೋ ಥರ ಪೈಪ್ ಕಟ್ ಮಾಡಿಕೊಂಡು ಜೆಟ್ ಪೈಪ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಬೆಂಡ್ ಕಾಲರ್ ಇಟ್ಕೊಂಡ್ರೆ ಈ ಕಡೆ ಬೇಕಂದರೆ ಈ ಕಡೆನೂ ತಿರುಗಿಸ್ಕೋಬೋದು, ಆ ಹೊಲಕ್ಕೆ ಬೇಕಂದರೆ ಆ ಹೊಲಕ್ಕೂ ಇಟ್ಕೋಬೋದು ಅಂತ. ಇನ್ನು ನಾನು ಆಲ್ಮೋಸ್ಟ್ ಹೊಲದ ಹತ್ರ ಬಂದಾಗ ನೋಡಿ ಎಷ್ಟು 1 ಎಕರೆ ಈ ಹೊಲದ್ದು. ಸೊ ಪಕ್ಕದ ಹೊಲದಿಂದ ಈ ಹೊಲಕ್ಕೆ ನೀರು ತೊಗೊಳಕ್ಕೆ ಎಲ್ಲ ಬೆಡ್ಗೂ ಕೂಡ ಪೈಪ್ ಜೋಡಿಸಿ ಆಲ್ರೆಡಿ ಎಲ್ಲ ಚೆಕ್ ಮಾಡಬೇಕು, ಇನ್ನೂ ಚೆಕ್ ಮಾಡಿಲ್ಲ. ಪೈಪೆಲ್ಲ ಜೋಡಿಸಿ ಈಗ ನೀರು ಬರೋ ಥರ ಮಾಡ್ಕೊಳ್ತಾ ಇದ್ದಾರೆ. ನೀರು ಬಿಟ್ಟು ಆ ಪೈಪಲ್ಲಿ ಏನಾದರೂ ಕಸ ಇದೆಯಾ ನೋಡ್ಕೋಬೇಕಲ್ವ. ಸೊ ಹಾಗಾಗಿ ಫಸ್ಟ್ ನೀರು ಬರೋ ಥರ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಈ ಹೊಲಕ್ಕೆ ಇನ್ನೂ ಏನು ಪೈಪ್ ಹಾಕಿಲ್ಲ, ಹಾಕಬೇಕು, ರೆಡಿ ಮಾಡ್ಕೋಬೇಕು. ಈ ಹೊಲಕ್ಕೆ ಆ್ಯಕ್ಚುಲಿ ಲೋಕಿ ತಮ್ಮ ಹಾಕ್ಕೊಳ್ತಾ ಇರೋದು. ಈಗ ಪೈಪ್ ಜೋಡಿಸಿರೋ ಹೊಲಕ್ಕೆ ಬಂದು ಲೋಕಿ ಹಾಕ್ಕೊಳ್ತಾ ಇದ್ದಾನೆ. ಹಾಗಾಗಿ ಇಬ್ರಿಗೂ ನೀರು ಬೇಕಲ್ಲ, ಹಾಗಾಗಿ ಅವ್ರು ನೀರು ಒಂದು ಪೈಪ್, ದೊಡ್ಡ ಪೈಪ್ ತೊಗೊಂಡು ನೀರು ಕಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಪೈಪೆಲ್ಲ ಫಿಕ್ಸ್ ಮಾಡಾದಮೇಲೆ, ಸೊ ಪೈಪ್ ಹೈಟ್ ಆಯಿತು ಅಂಥೇಳಿ ಸ್ವಲ್ಪ ನೆಲದಲ್ಲಿರಲಿ, ಏನಾದರೂ ಗಾಡಿ ಗಿಡಿ ಅಥವಾ ಬದಿ ಮೇಲೆ ಓಡಾಡೋರು ಏನಾದರೂ ಇದ್ದರೆ ತುಂಡಾಗ್ತಾರೆ ಅಂಥೇಳಿ ಮಣ್ಣು ಅಗಿತಾ ಇದ್ದಾರೆ. ಇನ್ನು ಲೋಕಿ ಅವಾಗಿಂದ ಕೆಲಸ ಮಾಡ್ತಾ ಇದ್ನಲ್ಲ, ಹಾಗಾಗಿ ಅವನು ಕೂಡ ಸುಸ್ತಾಗಿದ್ದ ಸ್ವಲ್ಪ. ಸೊ ಒಬ್ಬನೇ ಮಾಡ್ತಿದ್ದ ಅಂಥೇಳಿ ಮಾವನ ಕೊಡಿ ಹಂಗೆಲ್ಲ ಮಾಡೋದು ಅಂಥೇಳಿ ಅವರು ಈಸ್ಕೊಂಡು ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಏನೇ ಆದ್ರೂ ಸೊ ಬಿಸಿಲಲ್ಲಿ ಮಾಡೋದಂತೂ ತುಂಬಾ ಕಷ್ಟ ಇದೆ. ಬಟ್ ನಾನು ಜಾಸ್ತಿ ಮಾಡಿಲ್ಲ ಅಂದರೂ ನಾನು ಮಾಡೋ ಸ್ವಲ್ಪ ಕೆಲಸನೇ ನನಗಂತೂ ತುಂಬ ಟಯರ್ಡ್ ಅನಿಸುತ್ತೆ. ಇನ್ನು ಲೋಕಿಗೆ ಎಷ್ಟು ಕಷ್ಟ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ಏನೂ ಮಾಡೋದಕ್ಕಾಗಲ್ಲ, ಅನಿವಾರ್ಯ. ಹೋದ ವರ್ಷ ಅಂತೂ ನಾವು ಫುಲ್ಲು ಮನೆ ಕಟ್ಟೋ ಬ್ಯುಸಿಲೇ ಇದ್ವಿ, ಹೊಲದ ಕಡೆ ನಾವು ಏನು ಜ್ಞಾನನೇ ಮಾಡಿರಲಿಲ್ಲ. ಸೊ ಅಟ್ಲೀಸ್ಟ್ ಈ ವರ್ಷ ಆದರೂ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ಇನ್ನು ಈ ವರ್ಷ ಮಾಡಲೇಬೇಕು, ಯಾಕೆ ಅಂತ ಹೇಳಿದ್ರೆ ಅಷ್ಟು ಬರ್ಡನ್ ಇದ್ದೇ ಇರುತ್ತೆ. ಹಾಗಾಗಿ ಗೈಸ್ ಈಗ ಸದ್ಯಕ್ಕೆ ಎಷ್ಟೊತ್ತು ಪೈಪೆಲ್ಲ ಜೋಡಿಸಿದ್ದಾಯಿತು. ಈಗ ನೀರು ಬಿಡೋಣ, ಆನ್ ಮಾಡೋಣ ಅಂತ ಕಾಯ್ತಾಯಿದ್ದೀವಿ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಇವಾಗ ಮಧ್ಯಾಹ್ನದ ಕರೆಂಟ್ ಹೋಗಿತ್ತು. ಸೊ ಈ ಕರೆಂಟ್ ಬಂದಿದೆ. ಮಾವ ಅಲ್ಲಿ ಬಾವಿ ಆನ್ ಮಾಡೋಕ್ಕೆ ಹೋಗಿದ್ದಾರೆ. ಇನ್ನು ಲೋಕಿನ ತೋರಿಸ್ತೀನಿ ನೋಡಿ. ನೋಡಿ ಆ ಎಂಡಿಂಗಲ್ಲಿ ಕೂತಿದ್ದಾರೆ, ನಾನು ಈ ಎಂಡಿಂಗಲ್ಲಿ ಕೂತಿದ್ದೀನಿ. ಸೊ ಅಲ್ಲಿ ಯಾಕೆ ಕೂತಿರೋದು ಅಂತ ಹೇಳಿದ್ರೆ, ಇಲ್ಲಿ ನಾನು ಆನ್ ಮಾಡಿದ್ರೆ ಒಂದೊಂದು ವಾಲ್ ಗೇಟು ಈ ಥರ ಇರುತ್ತೆ. ಈ ಥರ ಒಂದೊಂದೇ ವಾಲ್ ಗೇಟ್ ಆನ್ ಮಾಡಿದ್ರೆ ಇದು ಹಳೆ ಪೈಪ್ ಆಗಿರೋದ್ರಿಂದ ಸೊ ಪೈಪಲ್ಲಿ ಏನೇ ಕಸ ಇದ್ರೂ ಫಸ್ಟ್ ಹೋಗಲಿ ಅಲ್ಲಿ ನೋಡ್ಕೊತೀನಿ, ಎಲ್ಲಾದರೂ ಡ್ಯಾಮೇಜ್ ಆಗಿದ್ರೆ ಗೊತ್ತಾಗುತ್ತೆ ಅಂತ. ಅಲ್ಲೊಂದು 2 ಕಡೆ ಡ್ಯಾಮೇಜ್ ಆಗಿತ್ತು, ಅದನ್ನು ಸರಿ ಮಾಡ್ತಿದ್ದಾರೆ. ಮಾವ ಆಲ್ರೆಡಿ ಅಲ್ಲಿಂದ ಕೂಗ್ತಿದ್ದಾರೆ ನನ್ನ, ಲಕ್ಷ್ಮೀ ಬಂತ ಅಂತ. ಆನ್ ಮಾಡ್ದ. ಸೊ ಇಲ್ಲಿ ಒಂದೊಂದೇ ಗೇಟ್ ವಾಲು ಆನ್ ಮಾಡು ಅಂದರು. ಸೊ ಬಿಸಿಲಿರೋದ್ರಿಂದ ಕೂತಿದ್ದೀನಿ. ನೋಡೋಣ, ಅಲ್ಲಿ ಆ ಕಾರ್ನರಲ್ಲಿ ಲೋಕಿ ಕೂತಿದ್ದಾನೆ, ಈ ಕಾರ್ನರಲ್ಲಿ ನಾನು ಕೂತಿದ್ದೀನಿ. ಫಸ್ಟ್ ಪೈಪಲ್ಲಿರೋ ಕಸ ಹೋಗಲಿ ಅಂಥೇಳಿ ಆನ್ ಮಾಡಿಬಿಡ್ತೀವಿ. ಅದಾದಮೇಲೆ ಒಂದೊಂದೇ ಗೇಟ್ ವಾಲ್ ತಿರುಗಿಸ್ಕೊಂಡು ನೆನೆಸಿದ್ರೆ ಇದ್ರ ಹೊಲ ಎಲ್ಲ ನೆನೆಸ್ಕೋಬೋದು ಅಂತ ಹೇಳಿ. ಇನ್ನೇನು ಶುಂಠಿ ಹಾಕೋಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಸೊ ಈಗ ನೋಡಿ ನೀರು ಬರ್ತಾಯಿದೆ, ನೀರು ಬಿಟ್ಟಿದ್ದಾರೆ. ಪೈಪಲ್ಲೆಲ್ಲ ಕಸ ಇರೋ ಪೈಪ್ ಇಲ್ಲಿ ನೋಡಿ ಮುಂದೆಯಿಂದ ತೋರಿಸ್ತೀನಿ ಗೈಸ್. ಈಗ ಆ್ಯಕ್ಚುಲಿ ಈ ಪೈಪಲ್ಲಿ ಹೆಂಗೆ ಬರ್ತಾಯಿದೆ ನೀರು. ಸೊ ಇದರಲ್ಲಿ ಫಸ್ಟ್ ಕಸ ಇರೋದು ಏನಾದರೂ ಇದ್ದರೆ ಹೋಗಿರೋದು. ಇದು ಆ್ಯಕ್ಚುಲಿ ಇವಾಗ ಕಸ ಇಲ್ಲ, ಅದಕ್ಕೆ ಇದರಲ್ಲಿ ಬರ್ತಾಯಿದೆ. ಇನ್ನು ಮಿಕ್ಕಿದ ಪೈಪಲ್ಲಿ ಅಲ್ಲಲ್ಲಿ ಕಸ ಇರುತ್ತೆ ನೋಡಿ, ಆ ಪೈಪಲ್ಲೆಲ್ಲ ಬರ್ತಾಯಿದೆ. ಈಗ ಅಲ್ಲೆಲ್ಲ ಹೋಲಿದೆ, ಅದೆಲ್ಲ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಯಾವ್ದು ಏನೇನಾಗಿದೆ ಅಂತ ನಾನು ಈ ಕಡೆ ಕಾರ್ನರಲ್ಲಿದ್ದೀನಿ. ಸೊ ಲೋಕಿ ಆ್ಯಕ್ಚುಲಿ ಆ ಕಡೆ ಕಾರ್ನರಲ್ಲಿದ್ದಾರೆ. ಎಷ್ಟು ತಣ್ಣಗಿದೆ ಈ ಸೆಕೆಂಡು, ಅದಕ್ಕೂ ಇನ್ನೇನು ಆ ಕಾರ್ನರಲ್ಲಿ ಬರುತ್ತೆ ಅನಿಸುತ್ತೆ ನೋಡಿ. ಅಲ್ಲಲ್ಲಿ ಆ ಕಡೆನೂ ಅಷ್ಟೇ ನೀರು ಬರ್ತಾಯಿದೆ. ಇನ್ನು ಈ ಕಡೆನೂ ಪೈಪ್ ಈಗ ಕ್ಲಿಯರ್ ಆಗಿದೆ. ಈಗ ಚೆಕ್ ಮಾಡಿಕೊಂಡು ಹೋಗಬೇಕು. ಸೊ ಈ ಕಡೆ ಏನಿಲ್ಲ. ಈಗ
ಆ ಕಡೆ ಹೋಗ್ಬೇಕು ಗೈಸ್. ಗೈಸ್ ಇಲ್ಲೋಡಿ ಹೊಲ್ದ ಹತ್ರ ನೀರು ಕುಡಿಯೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಆ ಕಡೆ ಹೋಗ್ಬೇಕಂತೆ. ಅಲ್ಲಿಂದನೇ ಓಯ್ ಓಯ್ ಅಂತ. ಇದು ಆಫ್ ಮಾಡ್ಲಾ? ಈಗ ಆ ಕಡೆದೆಲ್ಲ ಆನ್ ಮಾಡಿ ಈ ಕಡೆ ಈಗ ಆನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಒಂದು ಕಡೆಯಿಂದ ಪಾಪ ಎಷ್ಟು ಕಷ್ಟ ಇರುತ್ತಲ್ವ ಗೈಸ್. ಆ ಕಡೆಯಿಂದ ಲೋಕಿ, ಈ ಕಡೆಯಿಂದ ನಾನು, ಆ ಕಡೆಯಿಂದ ಓಡ್ಬರೋದು, ಈ ಕಡೆಯಿಂದ ಓಡ್ಬರೋದು. ಸೊ ಇದು ಚೆಕ್ ಮಾಡಿ ಇನ್ನೇನು ಆ ಕಡೆ ಹೊಲಕ್ಕೆ ಹೋಗಬೇಕು. ಬಟ್ ಆ ಕಡೆ ಹೊಲಕ್ಕೆ ಹೋಗೋಕ್ಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಈ ಕಡೆ ಹೊಲದಲ್ಲಿ ನೀರು ಕುಡಿಯೋಕ್ಕೂ ತಣ್ಣಗೂ ಎಲ್ಲದಕ್ಕೂ ಒಂಥರ ಚೆನ್ನಾಗಿದೆ. ಬಂತಾ? ಸೊ ಬಂತಂತೆ ಗೈಸ್. ನೋಡಿದ್ರಲ್ಲ ಹೊಲದಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ ಹೇಳಿ. ಅದೇ ಅವು ಎಲ್ಲ ಹೆಣ್ಮಕ್ಳಿಗೂ ಅವ್ರದ್ದು ಅಂತ ಒಂದು ಜೀವನ ಸ್ಟಾರ್ಟ್ ಆದಮೇಲೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಸಿದ್ಧವಾಗ್ತಾಳೆ. ಇನ್ನು ಅಷ್ಟರಲ್ಲಿ ಈ ಕಡೆ ಪೈಪ್ ಕಟ್ಟಾಯಿತು ಅಂತ ಲೋಕಿ ಫ್ರೆಂಡಿಗೆ ಕಾಲ್ ಮಾಡಿ ಆವಣ್ಣನ್ನು ಕೂಡ ಕರೆಸ್ಕೊಂಡ್ರು. ಸೊ ಇಲ್ಲಿ ಪೈಪ್ ಕಟ್ಟಾಯಿತು ಅಂತ ಹೇಳಿ ಅವರು ಕೂಡ ಬ್ಲೇಡು ಅದೇನೇನೋ ತಂದು ನೀವು ನೋಡ್ತಿರ್ಬೋದು ಎಷ್ಟು ನೀರು ಹೋಯ್ತು ಅಂಥೇಳಿ. ಇನ್ನು ಅದನ್ನು ಕೂಡ ಇವಾಗ ಸರಿ ಮಾಡಿ ಮತ್ತೆ ಚೆಕ್ ಮಾಡಬೇಕು ಗೈಸ್. ಓಡಾಡಿ ಸುಸ್ತಾಯಿತು. ಫೈನಲಿ ಕಂಪ್ಲೀಟ್ ಎಲ್ಲ ಹೊಲಕ್ಕೂ ನೀರು ಬಿಟ್ಟು ಚೆಕ್ ಮಾಡಿ ಆಯಿತು. ಇಲ್ಲೊಂದು ಕಡೆ ಮಾತ್ರ ನೀವು ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಕಡೆ ಮಾತ್ರ ನೀರು ಹೋಗ್ತಾಯಿದೆ. ಈಗ ಅಲ್ಲಿ ಪೈಪು ಕುಯ್ದು ಗಮ್ ಹಾಕಬೇಕು. ಇನ್ನು ಅಲ್ಲೊಂದು ಕಡೆ ಅಲ್ಲೂ ಕೂಡ ನೀರು ಹೋಗ್ತಾಯಿತ್ತು. ಅಲ್ಲೂ ಕೂಡ ಪೈಪ್ ಓಪನ್ ಆಗಿದೆ ಅಂಥೇಳಿ ಅಲ್ಲೂ ಕೂಡ ಸರಿ ಮಾಡ್ತಾಯಿದ್ದಾರೆ. ಈಗ ಕಂಪ್ಲೀಟ್ ಎಲ್ಲ ಮುಗಿಸಿದ್ದಾಯ್ತು ಇವೆಲ್ಲ. ಇನ್ನೇನು ಮನೆಗೆ ಹೋಗಬೇಕು. ಸೊ ನನಗೂ ಕೂಡ ಸುಸ್ತಾಯಿತು, ಹಂಗಾಗಿ ಇಲ್ಲೇ ಕುತ್ಕೊಂಡೆ. ಇಲ್ಲಿಂದ ಈಗ ಊರ ಹತ್ರ ಇರೋ ಮನೆ ಹತ್ರ ಹೋಗ್ತೀನಿ. ಅಂದರೆ ಅತ್ತೆ ಮಾವ ಇದ್ದಾರಲ್ಲ ಅಲ್ಲಿಗೆ, ಅಲ್ಲಿ ಹೋಗಿ ಸ್ವಲ್ಪ ಸುಸ್ತಾಯಿತು ಕುತ್ಕೊಂಡು. ಅಲ್ಲೇನಾದರೂ ಒಂದು ಸ್ವಲ್ಪ ಇರುತ್ತೆ ತಿನ್ಕೊಂಡು ಕುತ್ಕೋಬೇಕು. ಇಲ್ಲಿ ಕಟ್ಟಾಗಿರೋ ಜಾಗಕ್ಕೆ ಮತ್ತೆ ಗಮ್ ಹಾಕ್ತಾಯಿದ್ದಾರೆ, ತೋರಿಸ್ತೀನಿ ಬನ್ನಿ. ಇನ್ನು ಈ ಕಡೆನೂ ಅಷ್ಟೇ, ಇಲ್ಲೊಂದು ಕಡೆ ಕಟ್ಟಾಗಿತ್ತು. ನೀರು ಬಿಟ್ಟಾಗಲೇ ಗೊತ್ತಾಗೋದು ಎಲ್ಲೆಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಅಂಥೇಳಿ. ಇನ್ನು ಇಲ್ಲೂ ಕೂಡ ಸರಿ ಮಾಡ್ಕೊಂಡಿದ್ರು. ಇನ್ನು ನಾನು ಕೂಡ ಟಯರ್ಡ್ ಆಯಿತು, ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ ಲೋಕಿಗೆ. ಕುಯ್ಕೊಂಡಿದ್ದೆಲ್ಲ ಕಾಯ್ತು ಪೈಪು. ಆ ಕಡೆ ಕಾರ್ನರಲ್ಲಿ ಅವ್ರು ಹಾಕ್ತಾಯಿದ್ದಾರೆ. ಈಗ ಮತ್ತೆ ಈ ಕಡೆಯಿಂದ ಒಂದು ಕಡೆಯಿಂದ ಆನ್ ಮಾಡಿ ನೋಡ್ಕೊತಿದ್ದಾರೆ. ಇವತ್ತಂತೂ ಆ್ಯಕ್ಚುಲಿ ಗೈಸ್ ಇದೇ ಸರ್ಕಸ್ಸು. ಇನ್ನು ನೀರ್ದೊಂದು ಆಲ್ಮೋಸ್ಟ್ ಒಂದು ಹಂತಕ್ಕೆ ಚೆಕ್ ಮಾಡಾಯಿತು. ಇವಾಗ ಏನಿದ್ರು ಮೇಲ್ಗಡೆ ಜಟ್ ಹಾಕಬೇಕು. ಜಟ್ ಜೋಡಿಸಿದ್ಮೇಲೆ ನೀರು ಹೆಂಗೆ ಹೊಡಿಯುತ್ತೆ, ಫಾಸ್ಟಾ ಸ್ಲೋನಾ, ಎಷ್ಟು ಲೈನ್ ಬರುತ್ತೆ ಅಂತ ಚೆಕ್ ಮಾಡಿ ಮನೆ ಕಡೆ ಹೊರಡಬೇಕು. ಬಟ್ ಇದು ಹೇಳೋದೇನೋ ಈಸಿ, ಬಟ್ ಮಾಡೋದೇ ಕಷ್ಟ. ಆ ಕಡೆ ಇದ್ದಾರೆ ಗಾನ್ ಮಾಡಿಕೊಂಡು. ನೋಡೋಣ, ಆನ್ ಮಾಡಿಕೊಂಡೆ ಇದನ್ನು ಕಾಯ್ತಾ ಇದ್ದೀನಿ. ಆನ್ ಮಾಡಕ್ಕೆ ಹೇಳ, ಇನ್ನು ಬೇಡ ಅಂತ ಇದ್ದಾರೆ. ನೋಡೋಣ. ಅಲ್ಲಿಂದ ನಮ್ಮ ಮಾವ ಅಲ್ಲೇ ಇರುವಂತ ಇದ್ದಾರೆ. ಬಾ, ಸುಸ್ತಾಯಿತು ಗೈಸ್ ಇವತ್ತಂತ. ಇಷ್ಟೊಂದು ಕಷ್ಟ ಇರುತ್ತೆ ಅಲ್ವಾ. ಪಾಪ ರೈತರು ಅಷ್ಟೇ ದುಡಿತಾರೆ, ಅಷ್ಟೇ ಕಷ್ಟಪಡ್ತಾರೆ. ಇನ್ನು ಫೈನಲಿ ಎಲ್ಲ ಕೆಲಸ ಮುಗಿದ ಮೇಲೆ ಅದಕ್ಕೆ ಜೆಟ್ ಮಾತ್ರ ಹಾಕಬೇಕಾಗಿತ್ತು. ಲೋಕಿ ಫ್ರೆಂಡ್ ಇಬ್ಬರು ಹಾಕ್ತಾಯಿದ್ರು. ಇನ್ನು ನನಗೆ ಸುಸ್ತಾಯಿತು, ಇನ್ನು ನಾನು ಮನೆ ಕಡೆ ಹೊರಡ್ತೀನಿ ಅಂತ ಹೇಳಿ ಹೋಗ್ತಾಯಿದ್ದೆ. ಇನ್ನು ಪೈಪ್ ಪ್ರತಿಯೊಂದು ಕೂಡ ಎಲ್ಲ ಚೆಕ್ ಮಾಡಿದ್ದಾಗಿದೆ. ಈಗ ಏನಿದ್ರು ನೀರು ಹೊಡಿಯೋದಕ್ಕೆ ಸುತ್ತಲೂ ತಿರುಗುತ್ತಲ್ಲ, ಅಲ್ಲೆಲ್ಲದಕ್ಕೂ ನೀರು ಸಿಡಿಬೇಕಲ್ಲ, ಹಾಗಾಗಿ ಅದಕ್ಕೆ ಮೇಲ್ಗಡೆ ಪೈಪಿಗೆ ಮಾತ್ರ ಜೆಟ್ ಜೋಡಿಸ್ತಾಯಿದ್ರು. ಇಷ್ಟೊತ್ತು ಮಾಡಿ ಬಿಸಿಲು ಎಷ್ಟಿತ್ತು ಅಂದರೆ ಹೆವಿ ಬಿಸಿಲಿದೆ. ನನಗಂತೂ ಬರೀ ಚೆಕ್ ಮಾಡೋ ಅಷ್ಟರಲ್ಲೇ ಸಾಕಾಯಿತು. ಹಂಗಾಗಿ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅವರು ಇಲ್ಲಿಂದ ಇದೇನಿಲ್ಲ ಅಂದ್ರೂ ಮುಗಿಸೋ ಅಷ್ಟರಲ್ಲಿ ಸುಮಾರು 2 3 ಅವರ್ ಮೇಲೇ ಆಗುತ್ತೆ. ಇನ್ನು ಅಷ್ಟೊತ್ತು ನನಗೆ ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ ಅಂಥೇಳಿ ಅವರಿಬ್ಬರಿಗೆ ಬಿಟ್ಟು ನಾನು ಅಲ್ಲಿಂದ ಹೊರಟೆ. ಬಟ್ ಆದರೂ ಇದೆಲ್ಲ ತುಂಬ ಕಷ್ಟನೇ. ರೈತರದ್ದು ಜೀವನನೇ ಕಷ್ಟ ಚಂದ ಎರಡೂ ಇದೆ. ನೋಡಿದ್ರಲ್ಲ ಗೈಸ್. ಸೊ ಹೊಲ್ದ ಹತ್ರ ಆ್ಯಕ್ಚುಲಿ ಈಗ ಪೈಪಿಗೆಲ್ಲ ಜೆಟ್ ಜೋಡಿಸ್ತಾ ಇದ್ದಾರೆ ಅಲ್ಲಿ.
ಸೊ ನಾನು ಸುಸ್ತಾಯಿತು ಬಿಸಿಲಲ್ಲಿದ್ದು ಅಂತೇಳಿ ಹೋಗ್ತಾ ಇದ್ದೀನಿ. ಬಟ್ ಕೆಲವರು ಅಂದ್ಕೊಬೋದು ನೀವು ಮಾಡೋದೇನೋ ಕಾಣಿಸ್ತಾನೆ ಇಲ್ಲ, ಅವ್ರು ಮಾಡ್ತಾಯಿರ್ತಾರೆ, ನೀವು ಬರೀ ವಿಡಿಯೋಸ್ ತೊಗೊಂಡು ಬರ್ತೀರಾ ಅಂತ ಅಂದ್ಕೊತಾರೆ. ಬಟ್ ಆ್ಯಕ್ಚುಲಿ ಲೋಕಿ ಕೆಲಸ ಮಾಡ್ತಾ ಇರ್ತಾನೆ ಜಾಸ್ತಿ. ಇನ್ನು ಲೋಕಿದು ನಾನು ವಿಡಿಯೋ ಮಾಡ್ಕೋಬೋದು, ಇನ್ನು ನಾನು ಮಾಡಬೇಕಾದ್ರೆ ಲೋಕಿನ ತಗೋ ವಿಡಿಯೋ ಮಾಡು ಅಂತ ಹೇಳೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಬ್ಯುಸಿ ಇರ್ತಾನೆ, ಆಮೇಲೆ ಅವನಿಗೂ ಕೆಲಸ ನಿಲ್ಲಲ್ಲ. ಮತ್ತು ಕೆಲಸ ಇದ್ದಾಗ ಆ್ಯಕ್ಚುಲಿ ನಾನು ವಿಡಿಯೋಸ್ ಮಾಡು ಅಂತೆಲ್ಲ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಟೆನ್ಷನಲ್ಲಿ ಏನಾದರೂ ನೋಡಿ ಗೈಸ್ ಬೈದು ಬಿಡ್ತಾನೆ ಅಂತ. ಆ್ಯಕ್ಚುಲಿ ಅಲ್ಲಿ ಹೋಗ್ತಾಯಿದೆ, ಬಟ್ ಮಾತಾಡ್ತಿದ್ರೆ ಸರ್ ಅಂತೈತಿ ಏನೋ ಅಂದ್ಕೊಂಡು ಮುಂದಕ್ಕೆ ಪಾಸ್ ಆದೆ. ಆಮೇಲೆ ಅದ್ರದ್ದು ಹೋಗೋದನ್ನು ನೋಡಿದೆ. ಆ್ಯಕ್ಚುಲಿ ಈಗ ಬಿಸಿಲುಗಾಲ ಸ್ಟಾರ್ಟ್ ಆಯ್ತಲ್ವ, ಸೊ ಬಿಸಿಲುಗಾಲ ಸ್ಟಾರ್ಟ್ ಆದ್ರೇ ಸಾಕು, ಇದೇ ಪೊಸಿಷನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಬಿಸಿಲಿದ್ದಾಗ ಹುತ್ತದಲ್ಲೆಲ್ಲ ಹಾವಿರಲ್ಲ, ಈಚೆ ಬಂದುಬಿಡುತ್ತೆ. ಸೊ ಈ ಥರ ಯಾವುದಾದ್ರೂ ತಣ್ಣಗಿರೋದು ಹಿಂಗೆ ಮರದ ಕೆಳಗೆ ಎಲ್ಲಾದರೂ ಈ ಥರ ಗುಹೆಗಳಲ್ಲಿ ಬಂದು ಅದು ಸೇರ್ಕೊಂಬಿಟ್ಟಿರುತ್ತೆ. ಸೊ ಇನ್ನು ಬೇಸಿಗೆಯಲ್ಲಂತೂ ಈ ಕಡೆ ಬರೋಕ್ಕೆ ಭಯ ಆಗುತ್ತೆ ನನಗೆ. ಆಲ್ಮೋಸ್ಟ್ ನಾನು ಲೋಕಿ ಇದ್ರೆ ಅಷ್ಟೇ ಹೊಲ್ದ ಹತ್ರ ಬರೋದು. ಲೋಕಿ ಇಲ್ಲ ಅಂದರೆ ನಾನು ಇನ್ನೇನೋ ಬರೋಕ್ಕೆ ಹೋಗಲ್ಲ, ತುಂಬ ಭಯನೂ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ ಅಂತೂ ಈ ಥರ ನಡೀತು. ಇನ್ನು ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕುತ್ಕೋತೀನಿ ಅಂತ ಹೇಳಿ ನಾನು ಬಂದೆ. ಅವ್ರು ಆಲ್ಮೋಸ್ಟ್ ಇನ್ನು ಅವ್ರ ಜೆಟ್ಟೆಲ್ಲ ಹಾಕೋದಕ್ಕೆ ಇನ್ನೂ 1 ಅವರ್ ಆಗುತ್ತೆ. ಸೊ ಬಿಸಿಲಿರೋದ್ರಿಂದ ಅಲ್ಲೆಲ್ಲ ನಾನು ಹೇಳಿದ್ನಲ್ಲ, ಏನಾದರೂ ಬಂದುಬಿಡುತ್ತೆ ಅನ್ನೋ ಭ್ರಮೆಯಲ್ಲೇ ನಾನು ಇರ್ತೀನಿ. ಇನ್ನು ಮನೆ ಹತ್ರ ಆದರೂ ಸ್ವಲ್ಪ ಅತ್ತೆ ಎಲ್ಲ ಇರ್ತಾರೆ, ಅವ್ರ ಜೊತೆ ಕುತ್ಕೊಂಡು ಸ್ವಲ್ಪ ಕಾಲ ಕಳ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನು ಇವಾಗಿನ ಟೈಮ್ ಬಂದು 4:30 ಆಗಿದೆ. ಏನಿನ್ನೊಂದು 1/2 ಅವರು ರಿತಿಕ್ಷಾ ಬರ್ತಾಳೆ, ಹೋಗಬೇಕು. ಸೊ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಹೊರಡೋಣ ಅಂತ ಬಂದಿದ್ದೀನಿ. ಬನ್ನಿ ಮನೆ ಹತ್ರ ಹೋಗಿ, ಆಲ್ಮೋಸ್ಟ್ ಇನ್ನೇನು ಬಂದಿದ್ದೀನಿ. ಮನೆ ಹತ್ರ ಹೋಗಿ ಏನು ಮಾಡ್ತಿದ್ದಾರೆ ನೋಡ್ತೀನಿ. ಇನ್ನು ಮನೆ ಹತ್ರ ಬಂದು ಒಂದು ಗ್ಲಾಸ್ ನೀರು ಕುಡಿದು ಅಲ್ಲಿಂದ ನಾನು ಕೂಡ ಹೊರಟೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡಿ.